ಒಂದು 25 ವಯಸ್ಸಿನ ಯುವಕ ಯುವತಿಯರನ್ನ ಗಮನಕ್ಕೆ ತೆಗೆದುಕೊಂಡ್ರೆ ಸಾಹಿತ್ಯವನ್ನು ಓದುವವರು ಕನ್ನಡ ಸಾಹಿತ್ಯ ರಚನೆ ಮಾಡುವುದಕ್ಕಿಂತ ಈಗ ಹೊಸ ಶತಮಾನದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಓದಿದ ಯುವಕ ಯುವತಿಯರು ಹೆಚ್ಚು ಕ್ರಿಯಾಶೀಲರಾಗಿ ಕನ್ನಡ ಸಾಹಿತ್ಯವನ್ನು ಬೆಳೆಸ್ತಾ ಇದ್ದಾರೆ. ನೀವು ಇವತ್ತು ಒಂದು 15-20 ವರ್ಷಗಳ ಅವಧಿಯಲ್ಲಿ ಒಂದು 100 ಜನ ಯುವಕ ಯುವತಿಯರನ್ನ ನಾವು ಗುರುತಿಸಿದ್ರೆ ಆ 100 ಜನ ಯುವಕ ಯುವತಿಯರಲ್ಲಿ BE ಓದಿದವರು. ಸರ್ ಅವರು ಅಮರೇಶ್ ಸರ್ ಅವರು ಬರೆದಿರುವಂತಹ ಸಾಕಷ್ಟು ಕಥೆಗಳು ಚಿತ್ರಕಥೆಗಳಾಗಿವೆ. ನಿನ್ನೆ ಕೆಲವು ಸ್ಟೂಡೆಂಟ್ಸ್ ಅವ್ರದ್ದು ಫಿಲ್ಮ್ ನೋಡಿದ್ರಿ. ಅದೇ ರೀತಿ ಬೇರೆ ಬೇರೆ ಕಥೆಗಳು ಕೂಡ ಚಿತ್ರಕಥೆಗಳಾಗಿ ಫಿಲ್ಮ್ಗಳಾಗಿ ಹೊರಬಂದಿವೆ. ಕೊನೆಯಲ್ಲಿ ಯಾವ ಸಂದೇಶವನ್ನ ಕೊಡಬೇಕು ಅದನ್ನ ತುಂಬಾ ಸುಲಭವಾಗಿ ತಲುಪಿಸುವಂತಹ ಪ್ರಯತ್ನ ಕಥೆಗೆ ಇದೆ, ಪ್ರಯತ್ನ ಮಾಡುವಂತಹ ಶಕ್ತಿ ಕಥೆಗಿದೆ. ಇದನ್ನ ಸರ್ ಅವರ ಎಲ್ಲಾ ಮಾತುಗಳಲ್ಲೂ ನಿಮ್ಗೆಲ್ಲರಿಗೂ ಮನವಿಯಾಗುವ ಹಾಗೆ ಮನದಟ್ಟು ಮಾಡಿದ್ದಾರೆ. ಈ ರೀತಿ ಇರೋ ಕಥೆಗಳನ್ನ ಮಾಡರ್ನೈಸ್ ಮಾಡಿ ಯೋಚನೆ ಮಾಡಿ ನಮ್ಮ ಚಿಂತನೆಯನ್ನ ನಮ್ಮ ಸೃಜನಶೀಲತೆಯನ್ನ ತುಂಬಾ ಜಾಗೃತಿಗೊಳಿಸುತ್ತೆ. ಇವತ್ತು ನೀವೇನು ಎಲ್ಲ ಮನೆಗಳಲ್ಲಿ ಧಾರಾವಾಹಿಗಳು ರಂಜಿಸ್ತಾ ಇದೆಯಲ್ಲ, ರಂಜಿಸುವ ಕಥೆಗೆ ಆ ಕಥೆಗಾರರ ಕೊಡ್ತಕ್ಕಂಥ ಸಾಹಿತ್ಯ ಸರ್ವೋತ್ತರ ಇರೋದಿಲ್ಲ. ಆದರೆ ಮನರಂಜನೆ ವಾಹಿನಿಗಳಲ್ಲಿ ಬರ್ತಕ್ಕಂಥ ಪದಗಳ ಬಳಕೆ, ಸಾಹಿತ್ಯ, ಸಂದೇಶ ಒಂದಷ್ಟು ಕೆಟ್ಟಿರ್ಬೋದು, ಬಟ್ ಅದ್ಭುತವಾದಂಥ ಸಾಹಿತ್ಯವನ್ನು ಕಟ್ಟಿಕೊಡ್ತಾರೆ. ಅದರ ಹಿಂದೆ ನಿಂತಂಥವರು ಕನ್ನಡದ ಪ್ರಾಧ್ಯಾಪಕರು, ಕನ್ನಡದ ಕಥೆಗಾರರು, ಕನ್ನಡದ ತಜ್ಞರು ಅಂತ ಮಾತನ್ನು ನಾನು ಮಾಧ್ಯಮದವನಾಗಿ ಕಂಡುಕೊಂಡಿದ್ದೀನಿ. ಸ್ಟಡಿ ಮಾಡ್ತಾ ಹೋದರೆ ಒಂದು ಸೀರಿಯಲ್ ಇನ್ನೊಂದು ಸೀರಿಯಲ್ ನೋಡಿ ಅಲ್ಲಿ ಬರ್ತಕ್ಕಂಥ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಇವತ್ತಿನ ಸೀರಿಯಲ್ಗಳು ಮನೋರಂಜನಾ ವಾಹಿನಿಗಳು ಒಂದು ರೀತಿ ಹೋಗಿದೆ. ಜಿ ಇರ್ಬೋದು ಅಥವಾ ಕಲಕಲ್ ಅಂತ ವಾಹಿನಿಗಳಿಗೆ ಬೆನ್ನೆಲುಬಾಗಿ ನಿಂತಂಥವ್ರು ಕನ್ನಡದ ತಜ್ಞರು ಅನ್ನುವಂಥ ಅನುಮತ ನಂದು. ಅಂಥ ಅವರಲ್ಲಿ ಒಬ್ಬರಾದಂಥ ಅಮರೇಶ್ ನಿಗುಡೋಡಿ ಸರ್